ಇವತ್ತು ನಾನು ನಿಮಗೆ ನನ್ನ ಹೊಸ ಚಟ್ನಿ ರೆಸಿಪಿ ತೋರಿಸ್ತಾ ಇದ್ದೀನಿ. ನಾನು ಹೋದ ವರ್ಷ ಪೂರ್ತಿ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಸ್ವಲ್ಪನೇ ಅಡ್ಜಸ್ಟ್ ಮಾಡಿದ್ದೀನಿ. ನನಗೆ ಇವಾಗ ಇದು ಫೇವ್ರೆಟ್ ರೆಸಿಪಿ ಇದು ನಿಮಗೆ ಫಾಸ್ಟ್ ಫುಡ್ ಜಾಗದಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಚಟ್ನಿ ಇದು. ಆ್ಯಕ್ಚುಲಿ ನನಗನ್ಸುತ್ತೆ ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತ. ಸೊ ಟ್ರೈ ಮಾಡಿ ಒಂದ್ಸತಿ. ಶುರು ಮಾಡೋದಕ್ಕಿಂತ ಮುಂಚೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡೋದಕ್ಕೆ. ಸೊ ಮೊದಲು ಇದಕ್ಕೆ ಒಂದು ಚಿಕ್ಕ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ, ಕಡ್ಡಿ ಸಮೇತ. ಕಡ್ಡಿನಲ್ಲಿ ಸಖತ್ತು ರುಚಿ ಇರುತ್ತೆ. ನಿಮ್ಮ ಹತ್ರ ರುಬ್ಬೋಕಲ್ಲಿದ್ದರೆ ಚಟ್ನಿ ಇನ್ನೂ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಇಲ್ಲ, ಸೊ ನಾನು ಮಿಕ್ಸಿ ಉಪಯೋಗಿಸ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, 7 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರ ಇರುತ್ತಿದ್ದು, ಜಾಸ್ತಿ ಏನೂ ಇರೋದಿಲ್ಲ. ಅದಾದಮೇಲೆ ಒಂದು 6-7 ಕರಿಬೇವಿನ ಸೊಪ್ಪು. ಅದಾದಮೇಲೆ 1/4 ಭಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ರುಚಿ ನೋಡಿದಾಗ ಈರುಳ್ಳಿ ಇದೆ ಅಂತಲೇ ಗೊತ್ತಾಗಬಾರ್ದು, ಅಷ್ಟು ಕಡಿಮೆ ಇರಬೇಕು ಈರುಳ್ಳಿ. ಸೊ ಅದಕ್ಕೆ 1/4 ಭಾಗ ಅಷ್ಟೇ ಹಾಕಿ. ಆಮೇಲೆ 1.5 ಕಪ್ಪಷ್ಟು ಫ್ರೆಶ್ ಆಗಿ ತುರ್ಕೊಂಡಿರೋ ಕಾಯಿ. ಆಮೇಲೆ ಒಂದು ಸ್ವಲ್ಪ ಥಿಕ್ನೆಸ್ಗೋಸ್ಕರ ಒಂದು 1/4 ಕಪ್ಪಷ್ಟು ಹುರ್ಗಡ್ಲೆ. ಇದನ್ನು ಹೆಚ್ಚು ಕಡಿಮೆ ಹಾಕ್ಕೊಬೋದು, ಏನಿದೇನೆ ಎಕ್ಸಾಕ್ಟ್ ಏನೂ ಇಲ್ಲ. ಇದಕ್ಕೆ ಒಂದು 1/2 ಟೀ ಸ್ಪೂನಷ್ಟು ಜೀರಿಗೆನೂ ಅಷ್ಟೇ ಟೇಸ್ಟ್ ಸಖತ್ ಸಟ್ಲಾಗಿರಬೇಕು. ಆಮೇಲೆ 1/2 ಚಮಚ ಅಷ್ಟು ಸಕ್ಕರೆ, ಒಂದು 1/2 ಟೀ ಸ್ಪೂನಷ್ಟು ಹುಣಸೆ ಹಣ್ಣಿನ ಪೇಸ್ಟು. ಇದನ್ನು ಬೇಕಾದ್ರೆ ಆಮೇಲೆ ರುಚಿ ನೋಡಿಕೊಂಡು ಸರಿ ಮಾಡ್ಕೊಬೋದು. ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ರುಬ್ಕೊಬೇಕು. ಎಷ್ಟು ನುಣ್ಣಗೆ ರುಬ್ಕೊಬೇಕು ಅನ್ನೋದು ನಿಮ್ಮ ಪ್ರಿಫರೆನ್ಸು. ಕೆಲವ್ರಿಗೆ ಫುಲ್ ನುಣ್ಣಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಒಂದು ಸ್ವಲ್ಪ ಕೋರ್ಸ್ ಆಗಿದ್ರೆ ಇಷ್ಟ ಆಗುತ್ತೆ. ಸ್ವಲ್ಪ ಗಟ್ಟಿಗೆ ರುಬ್ಬಿದ್ರೆ ಆವಾಗ ಅದನ್ನು ಸ್ಟೋರ್ ಮಾಡೋದು ಈಸಿ ಆಗುತ್ತೆ. ಇದನ್ನು ಬಡಿಸೋಕ್ಕಿಂತ ಮುಂಚೆ ಇದಕ್ಕೆ ಒಗ್ಗರಣೆ ಹಾಕಬೇಕು. ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಇಡ್ಲಿ, ದೋಸೆ, ವಡೆ ಜೊತೆ ಬಡಿಸ್ಬೋದು. ನೀವು ಇದನ್ನು ಟ್ರೈ ಮಾಡಿ ನಂಗೆ ಹೆಂಗಾಯಿತು ಅಂತ ಹೇಳಿ. ನನಗಂತೂ ಇವಾಗ ಫೇವ್ರೆಟ್ ರೆಸಿಪಿ ಇದು. ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಎಷ್ಟೊಂದು ವೀಡಿಯೋಸ್ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂಜಾಯ್ ಮಾಡಿ.